ಇಲ್ಲಿ ಒಂದು ಸಿಂಗಲ್ ಬಂಡೆನ ಜೋಡಿಸವ್ರೆ, ಅಲ್ಲಿ 2 ಡಬಲ್ ಬಂಡೆನ ಜೋಡಿಸವ್ರೆ. ಥರ ಸಿಕ್ಕಾಪಟ್ಟೆ ಸೂಪರಾಗ ಈ ಒಂದು ಜಾಗ ನೋಡಲು. ಒಂದು ದಿನದ ನಾವು ಬೆಂಗಳೂರಿನಲ್ಲಿ ಇದ್ದು ಬೇಜಾರಾಗಿ ಮನೇಲಿ ಇದ್ದು ಬೇಜಾರಾಗಿರೋರಿಗೆ ಇಲ್ಲಿ ಬಂದು ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಆಯ್ತದೆ. ರಿಲ್ಯಾಕ್ಸ್ ಮಾಡಿಕೊಂಡು ಇಲ್ಲಿಂದ ಮುಂದೆ ಹೋಗ್ಬೋದು. ನನ್ನ ಹಿಂದೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ, ನೋಡ್ತಾ ಇದ್ದೀರಾ. ವ್ಯೂ ಎಷ್ಟು ಸೂಪರಾಗಿ ಸಖತ್ತಾಗಿ ಕಾಣ್ತಾ ಇದೆ ಅಂತ ನೋಡ್ತಾ ಇದ್ದೀರಾ. ಈ ಕಡೆ ನೋಡಿದ್ರು ಬೆಟ್ಟ ಗುಡ್ಡಗಳು ಅಲ್ಲಲ್ಲೇ ಇರುವಂಥ ಅಕ್ಕಪಕ್ಕ ಇರುವ ಬೆಟ್ಟ ಗುಡ್ಡಗಳೆಲ್ಲ ಸಖತ್ತಾಗಿ ಕಾಣ್ತದೆ. ಆ ಕಡೆ ವಿಲೇಜ್ಗಳು, ಹಳ್ಳಿಗಳು, ಗಿಡ ಮರಗಳ ಬಳ್ಳಿಗಳು ಒಳ್ಳೆ ಸೂಪರಾಗಿ ಫ್ಯಾನಿಗಿಂತ ಸ್ಪೀಡಾಗಿ ಬೀಸುವಂಥ ಈ ಒಂದು ಗಾಳಿ ಇದೆಲ್ಲ ನೋಡೋಕ್ಕೆ ಇಲ್ಲಿ ಬಂದು ಎಂಜಾಯ್ ಮಾಡಿ ಇಲ್ಲಿದ್ದು ಮೈಂಡ್ ಫ್ರೆಶ್ ಮಾಡಿಕೊಂಡು ನೆಮ್ಮದಿಯಾಗಿ ಇಲ್ಲೊಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಹೋಗೋಕ್ಕೆ ಸಖತ್ತಾಗಿದೆ ಜಾಗ. ನೋಡ್ತಾ ಇದ್ದೀರಾ, ಇಲ್ಲಿ ಯಾವುದೇ ಕಾಡು ಪ್ರಾಣಿಗಳ ಆತಂಕ ಇಲ್ಲ, ಯಾವುದೇ ಕರಡಿ ಇಲ್ಲ. ಇಲ್ಲಿ 2 ಏನೋ ಚಿರತೆಗಳಿದ್ವಂತೆ, ಅದನ್ನು ಹಿಡಿದಾಕ್ಬಿಟ್ಟವ್ರೆ. ಇಲ್ಲೆಲ್ಲೋ ಕುಂಕುಮದ ಬಂಡೆ ಇದೆಯಂತೆ, ಅದು ಯಾವ ಕಡೆ ಇದೆ ಅಂತ ಗೊತ್ತಿಲ್ಲ, ಹುಡುಕ್ತಾ ಇದ್ದೀನಿ. ಯಾರಾನ ಬಂದಿದ್ದಿದ್ರೆ ಗೊತ್ತಾಗೋದು. ನೋಡೋಕ್ಕೆ ಇವತ್ತು ಯಾರೂ ಬಂದಿಲ್ಲ. ನೋಡೋಣ ಕುಂಕುಮದ ಬಂಡೆ ಯಾವ ಕಡೆ ಇದೆ, ಹೇಗಿದೆ ಅನ್ನೋದನ್ನ ಹುಡ್ಕೋಣ ಅಂತ ಹೋಯ್ತಾ ಇದ್ದೀನಿ ಒಬ್ಬನೇ. ಅಲ್ಲಲ್ಲೇ ಹಂಗೆ ಅಂಟೆ ಪಿಂಕಗಳು ಓಡ್ತಾ ಇರ್ತವೆ ನಮ್ಮನ್ನ ನೋಡಿ. ಅದು ಬಂದುಬಿಟ್ರೆ ಇನ್ನೇನು ಇಲ್ಲ. ಓಡ್ತಾ ಇದ್ದೀರಾ, ನಾನು ಹಿಂದೆ ಏನು ನೋಡ್ತಾ ಇದ್ದೀರಾ, ಇದು ಫುಲ್ಲು ಅಕ್ಕಪಕ್ಕ ಇರುವ ಬಂಡೆಗಳ್ನೆಲ್ಲ ವಾಡ್ದು ಎಲ್ಲ ಸರ್ವ ನಾಶ ಮಾಡ್ತಾವ್ರೆ. ಮುಂದಿನ ಪೀಳಿಗೆಗೋಸ್ಕರ ಏನನ್ನು ಬಿಡ್ತಾಯಿಲ್ಲ, ಯಾವುದೇ ಬೆಟ್ಟ ಗುಡ್ಡಗಳ್ನು ಬಿಡ್ತಾಯಿಲ್ಲ. ಬಂಡೆಗಳ್ನ ಹೊಡೆದು ಎಲ್ಲ ಸೇಲ್ ಮಾಡಿ ಬಿಸಾಕ್ತಾವ್ರೆ. ಇದನ್ನು ತಡೆಯೋಕ್ಕೆ ಯಾವುದೇ ಸರ್ಕಾರಗಳು ಮನ್ಸು ಮಾಡ್ತಾಯಿಲ್ಲ, ಯೋಚನೆ ಮಾಡ್ತಾಯಿಲ್ಲ. ಇದ್ದೀರಾ, ಈ ಕಡೆ ನೋಡ್ತಾ ಇದ್ದೀರಾ, ಇಲ್ಲಿ ಎಲ್ಲ ಬಾಡ್ದು ಇದೆ ಬಂಡೆಗಳ್ನೆಲ್ಲ ತೋಡಿ ಎತ್ಬಿಟ್ಟವ್ರೆ. ಅದರೊಳಗಡೆ ನೀರು ನಿಂತಿದೆ ನೋಡಿ. ಅಲ್ಲೊಬ್ರು ಯಾರು ನೀರ ಹತ್ರ ಹೋಯ್ತಾವ್ರೆ. ನೋಡ್ತಾ ಇದ್ದೀರಾ, ಅಲ್ಲಿ ಎಷ್ಟು ಚಿಕ್ಕದೇ ಕಾಣ್ತಾವ್ರೆ ಅಂತ ನೋಡಿ. ಡ್ರೋನ್ ಶಾಟಲ್ಲಿ ನೋಡೋ ಥರ ಕಾಣ್ತಾ ಇದೆ ಇದೆಲ್ಲ. ಈ ಕಡೆ ನೋಡಿ, ಈ ಕಡೆ ಇಲ್ಲಿರೋ ಬಂಡೆಗಳ್ನೆಲ್ಲ ಹೊಡೆದು ಗ್ರಾನೈಟ್, ಈ ದಿಂಡುಗಲ್ಲು, ಮನೆ ಕಟ್ಟೋಕ್ಕೆ ಜಲ್ಲಿ ಡಸ್ಟ್ಗೆಲ್ಲ ಇಲ್ಲಿರೋ ಬಂಡೆಗಳ್ನೆಲ್ಲ ಕುಯ್ದು ಎತ್ಕೊಬಿಟ್ಟವ್ರೆ. ಇನ್ನು ಈ ಕಡೆ ನೋಡೋದಾದರೆ ನೋಡ್ತಾ ಇದ್ದೀರಾ, ಎಷ್ಟು ಬೃಹದಾಕಾರವಾದ ಬಂಡೆ ಇದು. ಈ ಒಂದು ಬಂಡೆ ಮೇಲಿಂದಿನ ವ್ಯೂ ಈ ರೀತಿ ಕಾಣ್ತದೆ. ಶ್ರೀ ಮುತ್ತರಾಯ ಸ್ವಾಮಿ ಬೆಟ್ಟದಲ್ಲಿ ಇದ್ದೀವಿ. ಆ ಒಂದು ದೇವಸ್ಥಾನನ ನೋಡೋಣ ಬನ್ನಿ. ಇನ್ನು ನಾವು ಈ ಕಡೆ ಬರ್ತಾ ಇದ್ದಂಗೆ ಎಂಟ್ರೆನ್ಸಲ್ಲಿ ಈ ರೀತಿಯ ಒಂದು ಮಂಟಪನ ಕಟ್ಟವ್ರೆ. ಈ ಒಂದು ಮಂಟಪದಲ್ಲಿ ಒಂದು 200-300 ಜನ ಕುಳಿತುಕೊಳ್ಳಬಹುದು. ಅಷ್ಟೊಂದು ಚೆನ್ನಾಗಿದೆ ಜಾಗ. ಮೇಲ್ಗಡೆ ಕಬ್ಬಿಣದ ಸ್ಟೀಲ್ ಶೀಟ್ನ ಹಾಕವ್ರೆ. ಮತ್ತು ಸುತ್ತ ಕುತ್ಕೊಳ್ಳೋಕೆ ಕೂಡ ಒಂಥರ ಚೆನ್ನಾಗಿ ಒಂದು ಸಿಮೆಂಟಿನ ಕಟ್ಟಡನ ಕಟ್ಟವ್ರೆ. ಅದಾದಮೇಲೆ ನೆಕ್ಸ್ಟು ನಮಗೆ ಸಿಗೋದು ಈ ಒಂದು ಬಲಗಡೆ ಶ್ರೀ ರಾಮನ ಮತ್ತು ಹನುಮಂತನ ಸ್ಟ್ಯಾಚ್ಯೂನ ನೀವು ನೋಡ್ಬೋದು. ಇನ್ನು ನಮ್ಮ ಎದುರುಗಡೆಗೆ ಬಂದರೆ, ನಮ್ಮ ಸ್ಟ್ರೈಟ್ ಎದುರುಗಡೆಗೆ ಶ್ರೀ ಬೆಟ್ಟದ ಮುತ್ತರಾಯ ಸ್ವಾಮಿ ಅಂತ ಒಂದು, ಆ ಕಡೆ ನರಸಿಂಹ, ಈ ಕಡೆ ಆಂಜನೇಯ, ಮಧ್ಯದಲ್ಲಿ ಶಂಕು ನಾಮ ಇರುವಂತಹ ಒಂದು ಬೋರ್ಡ್ನ ನಾವು ನೋಡ್ಬೋದು. ಅದಕ್ಕೂ ಕೂಡ ಶೀಟ್ ಹಾಕಿ ಅದಕ್ಕೆ 2 ಹಾರನ್ಗಳನ್ನ ಫಿಕ್ಸ್ ಮಾಡವ್ರೆ. ಇನ್ನು ಎಡಗಡೆಗೆ ನೋಡೋದಾದರೆ ಅಲ್ಲಿ ನೋಡ್ತಾ ಇದ್ದೀರಾ, ದೇವಸ್ಥಾನ ಇದೆ, ಮುತ್ತುರಾಯ ಸ್ವಾಮಿಯ ದೇವಸ್ಥಾನ ಇದು. ಮೊದಲು ಇವು ಸ್ಟ್ಯಾಚ್ಯೂಗಳನ್ನ ನೋಡಿಕೊಂಡು ಈ ಒಂದು ಇದನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗೋದೇ ಈ ಒಂದು ಮುತ್ತುರಾಯ ಸ್ವಾಮಿಯ ದೇವಸ್ಥಾನ ನೋಡೋಕ್ಕೆ. ಬನ್ನಿ ನೋಡ್ಕೊಬರೋಣ ಮುತ್ತುರಾಯ ಸ್ವಾಮಿ ದೇವಸ್ಥಾನ ಯಾವ ಥರ ಇದೆ ಅಂತ. ಶ್ರೀ ಮುತ್ತುರಾಯ ಸ್ವಾಮಿ ಬೆಟ್ಟ
ಅದ ಮೇಲೆ ನಿಂತ್ಕೊಂಡು ನೀವು ಯಾವ ಕಡೆ ನೋಡಿದ್ರು 360 ಡಿಗ್ರಿಲಿ ಒಳ್ಳೆಯ ವ್ಯೂವೇ ಕಾಣ್ತದೆ. ಈ ಒಂದು ಮುತ್ತರಾಯ ಸ್ವಾಮಿ ಬೆಟ್ಟದ ಮೇಲೆ ನಾವು ನಿಂತ್ಕೊಂಡು ನೋಡಿದ್ರೆ ಅಕ್ಕಪಕ್ಕ ಬೆಟ್ಟ ಗುಡ್ಡಗಳು, ಹಳ್ಳಿಗಳು, ಗ್ರೀನರಿಗಳು, ಡ್ಯಾಮ್ಗಳು, ಕೆರೆಗಳು, ಗಿಡ ಮರಗಳು, ಬೆಟ್ಟಗಳು ಇನ್ನು ಏನೇನಿದೆ ಎಲ್ಲ ಹೇಳೋಕ್ಕಾಗೋದಿಲ್ಲ, ಅಷ್ಟೊಂದು ಸುಂದರವಾಗಿ ಕಾಣ್ತದೆ. ಸುಗಂಧ, ಇಲ್ಲಿ ತಂಪಾದ ಗಾಳಿ ಬೀಸ್ತದೆ. ಒಂದು ನೋಡೋಕ್ಕೂ ಮೈಂಡ್ ಫ್ರೆಶ್ ಆಯ್ತದೆ. ಇಲ್ಲಿ ಒಂದ್ಸರಿ ಬಂದು ಓಡಾಡ್ಕೊಂಡು ತಿರುಗಾಡಿ ಇಲ್ಲೆಲ್ಲ ಕುಂತು ಟೈಮನ್ನು ಸ್ಪೆಂಡ್ ಮಾಡಿಕೊಂಡು ಹೋದರೆ ಈ ಒಂದು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದೀರಾ ಶ್ರೀರಾಮ ಮತ್ತು ಹನುಮಂತರ ಸ್ಟ್ಯಾಚ್ಯೂ ಇದೆ. ಆ ಒಂದು ಸ್ಟ್ಯಾಚ್ಯೂನಿಗೆ ನೀವು ನಮಸ್ಕಾರ ಮಾಡಿಕೊಂಡು ನೋಡಿಕೊಂಡು ಇಲ್ಲೊಂಥರ ಪ್ರಶಾಂತವಾದ ಗಾಳಿ ವಾತಾವರಣದಲ್ಲಿ ಓಡಾಡಿಕೊಂಡು ತಿರುಗಾಡಿಕೊಂಡು ನೀವು ಹೋಗೋದ್ರಿಂದ ನಿಮ್ಮ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಸಿಗ್ತದೆ ಮತ್ತು ನಿಮ್ಮ ಟೆನ್ಷನ್ನು ಕಡಿಮೆ ಆಯ್ತದೆ, ರಿಲ್ಯಾಕ್ಸೇಷನ್ ಆಯ್ತದೆ. ನೀವು ವಾರದಲ್ಲಿ 24 hours ಯಾವಾಗೂ ಓಪನ್ ಇರ್ತದೆ. ಇಲ್ಲಿ ಯಾವುದೇ ರೀತಿಯ ಪಾರ್ಕಿಂಗ್ ಚಾರ್ಜ್ ಕೊಡೋ ಅಷ್ಟಿರಲ್ಲ. ಮತ್ತು ಇಲ್ಲಿ ಯಾವುದೇ ರೀತಿಯ ಯಾವ ಕಾಡು ಪ್ರಾಣಿಗಳ ಹಂದಿ, ಚಿರತೆ, ಕರಡಿ ಇನ್ನು ಯಾವುದೇ ರೀತಿಯ ಕಾಡು ಪ್ರಾಣಿಗಳ ತೊಂದರೆ ನಮಗಿರೋದಿಲ್ಲ. ಈಗ ನನ್ನ ಸುತ್ತ ಈ ಒಂದು ಬಂಡೆಯ ಸೆಂಟ್ರ್ ಪಾಯಿಂಟಲ್ಲಿ ನಾನು ನಿಂತಿದ್ದೀನಿ, ನೋಡ್ತಾ ಇದ್ದೀರಾ. ಸುತ್ತ ಯಾವ ರೀತಿಯ ವ್ಯೂ ನೀವು ನೋಡ್ತಾ ಇದ್ದೀರಾ. ಇಲ್ಲೇ ಪಕ್ಕದಲ್ಲಿ ಇಲ್ಲಿ ದೇವಸ್ಥಾನ, ಮುತ್ತರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ಮಾರ್ಗ ಇದು. ಈ ದಾರಿಯಲ್ಲಿ ಇಲ್ಲೇ ಪಕ್ಕದಲ್ಲೇ ಒಂದು ಸೊಣೆ ಇದೆ. ಇದನ್ನು ಬಂಡೆನ ತೂತು ಮಾಡಿ ನೋಡ್ತಾ ಇದ್ದೀರಾ. ಈ ಒಂದು ಬಂಡೆನ ತೂತು ಮಾಡಿ ಇಲ್ಲಿ ನೀರು ನಿಲ್ಲೋ ಥರ ಮಾಡವ್ರೆ. ನೋಡ್ತಾ ಇದ್ದೀರಾ ನೀರು ಯಾವ ರೀತಿ ಇಲ್ಲಿ ನಿಂತಿದೆ ಅಂತ. ಇಲ್ಲಿ ಪೂಜೆ ಗೀಜೆ ಮಾಡಿ ಅಡುಗೆ ಗಿಡಿಗೆ ಮಾಡೋವಾಗ ಹಬ್ಬ ದೇವ್ರುಗಳೆಲ್ಲ ಕೂಡ ಈ ಒಂದು ನೀರನ್ನ ಉಪಯೋಗಿಸ್ಕೋಬೋದು. ಕೆಳಗಿಂದ ತರುವಂಥ ಅವಶ್ಯಕತೆ ಇಲ್ಲ. ಇಲ್ಲೇ ನೀರಿದೆ, ಇಲ್ಲೇ ಉಪಯೋಗಿಸ್ಕೊಂಡು ಇಲ್ಲೇ ನಾವು ಆರಾಮಾಗಿ ಅಡುಗೆ ಗಿಡಿ ಎಲ್ಲ ಮಾಡ್ಕೊಂಡು ತಿನ್ಕೊಂಡು ಹೋಗ್ಬೋದು. ಒಂದು ಸುಂದರವಾಗಿ ಕಾಣ್ತದೆ. ಇಲ್ಲಿಂದ ವ್ಯೂ ಯಾವ ರೀತಿ ಕಾಣ್ತದೆ ಅಂತ ಬೆಂಗಳೂರು ನೋಡಿ. ಇವು ಬೆಟ್ಟದ ಮೇಲಿಂದ ವ್ಯೂ ಯಾವ ರೀತಿ ಕಾಣ್ತದೆ ಅಂತ ನೋಡ್ತಾ ಇದ್ದೀರಾ. ಯಾವ ಕಡೆಯಿಂದ ನಿಂತ್ಕೊಂಡು ನೀವು ಬೆಟ್ಟದ ಮೇಲಿಂದ ನಿಂತ್ಕೊಂಡು ನೋಡಿದ್ರು ಒಂದು ಒಳ್ಳೆಯ ಸುಂದರವಾದ ವ್ಯೂ. ಅಲ್ಲೂ ನೋಡಿ, ಅಲ್ಲೊಂದು ಬೆಟ್ಟ ಇದೆ, ಆ ಕಡೆ ಒಂದು ಬೆಟ್ಟ ಇದೆ. ಇನ್ನು ಈ ಕಡೆ ಬೆಂಗಳೂರು, ಇನ್ನು ಈ ಕಡೆ ಒಂದು ಯಾವುದೋ ದೊಡ್ಡ ಬಂಡೆ ಇದೆ ನೋಡ್ತಾ ಇದ್ದೀರಾ ಆ ಕಡೆ. ಇನ್ನು ಈ ಕಡೆ ಒಂದು ಬಂಡೆ ಇದೆ. ಈ ಮೇಲೆ ನೋಡಿ ಎಷ್ಟೊಂದು ವಿಶಾಲವಾದ ಜಾಗ ಇದೆ ನೋಡ್ತಾ ಇದ್ದೀರಾ. ಇಷ್ಟೊಂದು ವಿಶಾಲವಾದ ಜಾಗ ಇದೆ. ಈ ಬಂಡೆ ಅಲ್ಲೆಲ್ಲ ಗಾಡಿ ನಿಲ್ಲಿಸ್ಬೋದು, ಕಾರ್ ನಿಲ್ಲಿಸ್ಕೋಬೋದು. ಆ ಕಡೆಗೆ ಪಾರ್ಕಿಂಗ್ ಸ್ಪೇಸ್ ಕೂಡ ಇದೆ. ಮೇಲೆ ನೋಡ್ತಾ ಇದ್ದೀರಾ ಎಷ್ಟೊಂದು ಸುಂದರವಾಗಿದೆ. ಗಾಳಿ ನೋಡ್ತಾ ಇದ್ದೀರಾ ಇಷ್ಟೊಂದು ಪ್ರಶಾಂತವಾಗಿ ಗಾಳಿ ಬೀಸ್ತಾ ಇದೆ. ಇಂಥ ಒಂದು ತಂಪಾದ ಗಾಳಿ ವಾತಾವರಣದಲ್ಲಿ ನಾವು ಬಂದು ಒಂದು ದಿನ ಟ್ರಿಪ್ ಮಾಡಿಕೊಂಡು ಆರಾಮಾಗಿ ಕಣ್ಣು ಮುಚ್ಕೊಂಡು, ಇಲ್ಲಿ ಯಾವುದೇ ಫೀಸ್ ಇಲ್ಲ, ಪಾರ್ಕಿಂಗ್ ಫೀಸ್ ಇಲ್ಲ, ಎಂಟ್ರಿ ಫೀಸ್ ಇಲ್ಲ, ಯಾವುದೇ ಫೀಸ್ ಇಲ್ಲ. ಇಲ್ಲಿ ಬಂದು ಟೈಮ್ ಕಳ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಎಲ್ಲ ಓಡಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ಆದರೆ ಎಲ್ಲರಿಗೂ ಒಂದು ಕಂಡೀಷನ್ನು, ಇಲ್ಲಿಗೆ ಬರೋ ಮುನ್ನ ಯಾವುದೇ ಪ್ಲ್ಯಾಸ್ಟಿಕ್ ಕವರ್, ಪ್ಲ್ಯಾಸ್ಟಿಕ್ ಪೇಪರ್, ಪ್ಲ್ಯಾಸ್ಟಿಕ್ ಡಬ್ಬ, ಬಾಟಲ್ ಯಾವುದೇ ಒಂದನ್ನು ಇಲ್ಲಿಗೆ ತರಕ್ಕೆ ಹೋಗ್ಬೇಡಿ. ತಂದರೂ ಕೂಡ ವಾಟರ್ ಬಾಟ್ಲ್, ಆ ಥರ ವಾಟರ್ ಬಾಟ್ಲ್ ಏನಾನ ನೀವು ತಂದರೂ ಕೂಡ ನೀರನ್ನು ಕುಡಿದು ತಿರ್ಗಾ ಬಾಟಲನ್ನ ತಮ್ಮ ಜೊತೆಲೇ ಹೋಗಿ ಯಾವುದೇ ಕಾರಣಕ್ಕೂ ಇಲ್ಲೆಲ್ಲ ಬಿಸಾಕಿ ಈ ಒಂದು ಸುಂದರವಾದ ಪ್ರಕೃತಿಮಯವಾದ ಸುಂದರವಾದ ಇಂಥ ಒಂದು ಜಾಗನ ಯಾರು ಕೂಡ ಹಾಳು ಮಾಡಬೇಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.